ಈ ಒಂದು ಶುಭ ವೇದಿಕೆ ವಿಶೇಷವಾಗಿ ಮಳವಳ್ಳಿ ತಾಲೂಕಿನ ಇತಿಹಾಸದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಸಂಭ್ರಮ ಸಡಗರ ಭಕ್ತಿ ಶ್ರದ್ಧೆ ಮತ್ತು ಭಾವೈಕ್ಯತೆಯಿಂದ ನಡೆಯುವಂತಹ ಒಂದು ಸಂಕಲ್ಪಕ್ಕೆ ದಿವ್ಯ ಆಶೀರ್ವಾದವನ್ನು ಮಾಡುವ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇರುವಂತಹ ಶ್ರೀ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನದ ಸಂಸ್ಥಾಪಕರು, ಭಾರತೀಯ ಧಾರ್ಮಿಕತೆಯ ಶ್ರೇಷ್ಠ ದಾರ್ಶನಿಕರು, ಭಾರತೀಯರಲ್ಲಿ 10ನೇ ಶತಮಾನದಲ್ಲಿ ಧಾರ್ಮಿಕ ಪ್ರಕ್ರಿಯೆಯನ್ನು ವಿಸ್ತಾರ ಮಾಡಲಿಕ್ಕೆ, ಭಾರತೀಯ ಸಾಂಸ್ಕೃತಿಕ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ನಮ್ಮ ಮೈಸೂರಿನ ಸುತ್ತೂರಲ್ಲಿ ಒಂದು ಮಹಾ ಸಂಸ್ಥಾನ ಸ್ಥಾಪನೆಯಾಗಲಿಕ್ಕೆ ಕಾರಣಕರ್ತರು ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಯವರ 1066ನೇ ಜಯಂತ್ಯೋತ್ಸವದ 6ನೇ ದಿನದಲ್ಲಿ ಒಂದು ಶುಭ ಕಾರ್ಯಕ್ರಮದಲ್ಲಿ ಈ ನಾಡಿನ ಹಿರಿಯ ವ್ಯಕ್ತಿಗಳು ಧರ್ಮ, ಸಂಸ್ಕೃತಿ, ಆರೋಗ್ಯ, ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಶೇಷವಾದಂತಹ ಒಂದು ಆಧ್ಯಾತ್ಮಿಕ ಪ್ರಭಾವ ವಲಯವನ್ನು ನಿರ್ಮಾಣ ಮಾಡಿ ನಮ್ಮಂತ ಅನೇಕ ಸಾಧು ಸಂತರಿಗೆ, ಹಿರಿಯ ವ್ಯಕ್ತಿಗಳಿಗೆ, ಜನಸಾಮಾನ್ಯರಿಗೆ, ಭಕ್ತರಿಗೆ ನಡೆದಾಡುವ ಬಸವಣ್ಣನವರಂತೆ ನಡೆದಾಡುವ ದೇವರಂತೆ ಭಾವಿಸುವಂತಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಪಾದಾರಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ಕನಕಪುರ ದೇವಮಠದ ಹಿರಿಯ ಶ್ರೀಗಳಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇಡೀ ನಾಡಿನಲ್ಲಿ ಧರ್ಮ ಮತ್ತು ಜ್ಞಾನದ ಸಮನ್ವಯವಿತ್ತು ಹಾಗೂ ಕಾಯಕದ ಮೂಲಕ ಶ್ರೀ ಸಾಮಾನ್ಯರು ಕೂಡ ದೈವತ್ವದ ಗುಣಗಳನ್ನು ಬೆಳೆಸಿಕೊಳ್ಳಬಲ್ಲ ಅನ್ನುವ ಮಾತುಗಳನ್ನು ಆಶೀರ್ವಾದ ಇಡೀ ನಾಡಿಗೆ ನೀಡುತ್ತಿರುವಂತಹ ನಮ್ಮ ಮೇಲೂ ಕೂಡ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಬೀರುವಂತಹ ವಿಶೇಷವಾಗಿ ಇವತ್ತು ನಾವೆಲ್ಲರೂ ಪರಮಪೂಜ್ಯರ ಆಶೀರ್ವಚನ ಕೇಳಿಸಿಕೊಳ್ಳಬೇಕು. ಅವರ ಭಾಷಣವನ್ನು, ಅವರ ಆಶೀರ್ವಚನ ಕೇಳಿದರೆ ಸಾಕು, ಒಮ್ಮೊಮ್ಮೆ ನಾವೆಲ್ಲರೂ ಕೂಡ ತಿರುಗಿ ನೋಡುವಂತಹ ಒಂದು ಪ್ರಭಾವ ಬೀರುವಂತಹ ಶ್ರೇಷ್ಠ ದಾರ್ಶನಿಕರು ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿಕ್ಕೆ ಕೊಪ್ಪಳದಿಂದ ಬಂದಿದ್ದಾರೆ. ಅವರ ಪಾದಾರಗಳಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಮನೆಯ ಹಬ್ಬದಲ್ಲಿ ನಡೆಯಲಿಕ್ಕೆ ಕಾರಣಕರ್ತರು ಈ ಕ್ಷೇತ್ರದ ಜನಪದ ಜನಾಂಗವಾಗಿ ಶಾಸಕರು ಹಾಗೂ ವಿಶೇಷವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ನಿಂತರೆ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬಲ್ಲಂತಹ ಕಳವಳಿ ಕ್ಷೇತ್ರದ ಶಾಸಕರಾದಂತಹ ನರೇಂದ್ರ ಸ್ವಾಮಿ ಅವರು ಕೂಡ ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ಮಂಡ್ಯ ಜಿಲ್ಲೆಯ ಮುಖ್ಯಮಂತ್ರಿ ರಾಜಕಾರಣಿ, ಕರ್ನಾಟಕ ರಾಜ್ಯದ ಮೇಲ್ಮನೆಯ ವಿಧಾನ ಪರಿಷತ್ನ ಗೌರವಾನ್ವಿತ ಶಾಸಕರಾಗಿದ್ದಂಥವರು, ನಿಕಟಪೂರ್ವ ಶಾಸಕರಾದಂತಹ ಸನ್ಮಾನ್ಯ ಮುಖ್ಯದೇವರ ಉಪಸ್ಥಿತಿಯನ್ನು ಕೂಡ ಗೌರವಿಸಿದ, ಹಾಗೆ ಈ ಜಿಲ್ಲೆ ಕಂಡ ಅಪೂರ್ವ ರಾಜಕಾರಣಿ ನಾಗೇಗೌಡ ಧರ್ಮಪತ್ನಿಯವರು ಹಾಗೂ ಈ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಶ್ರೀಮತಿ ನಾಗಮಣಿ ನಾಗೇಗೌಡರ ಉಪಸ್ಥಿತಿಯನ್ನು ಕೂಡ ಗೌರವಿಸಿದ, ಹಾಗೆ ಎಲ್ಲ ಆಚಾರ ಗುರುಮೂರ್ತಿಗಳು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ, ಇನ್ನೂ ವಿಶೇಷವಾಗಿ ನನ್ನ ಪೂರ್ವಾಶ್ರಮದ ಸಹೋದ್ಯೋಗಿ ಮಿತ್ರ ರೇಗೂರಿನ ಸುಪುತ್ರ, ಅತ್ಯಂತ ನಿಷ್ಠಾವಂತ ಕೆಎಸ್ ಅಧಿಕಾರಿಯಾಗಿ ಮೈಸೂರಿನ ಅಡಿಷನಲ್ ಡಿಸಿಯಾಗಿ ಅಪರ ಜಿಲ್ಲಾ ದಂಡಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಶಿವರಾಜ್ ಅವರು ಕೂಡ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಹಾಗೆ ಎಲ್ಲ ಅನೇಕ ಗಣ್ಯರು ಮತ್ತೆ ಶ್ರೀಮಠದ ಸದ್ಭಕ್ತರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮನೋಭಾವಕ್ಕೆ
ಹೆಚ್ಚಿನ ಹೃದಯವನ್ನು ತಿಳಿದುಕೊಳ್ಳುವಂತಹ ಎಲ್ಲ ಭಕ್ತ ಮಹರ್ಷಿಗಳು ಆತ್ಮೀಯ ಬಂಧುಗಳು ತಾವೆಲ್ಲರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ತಾವೆಲ್ಲರೂ ಕೂಡ ತಮ್ಮ ಉಪಸ್ಥಿತಿಗೆ ಭಗವಂತನಲ್ಲಿ ಸನ್ಮಾನವನ್ನು ಉಂಟು ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಇನ್ನು ಅನೇಕ ಗಣ್ಯರು ಬರಲಿದ್ದಾರೆ. ನಾವಂತೂ ವಿಶೇಷವಾಗಿ ಪರಮಪೂಜ್ಯ ಗುರುಗಳಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ಗವಿಸಿದ್ದೇಶ್ವರ ಸ್ವಾಮಿಗಳ ಭಾಷಣವನ್ನು ನೇರವಾಗಿ ಕೇಳಬೇಕು ಅಂತೇಳಿ ಬಂದಿದೆ. ಅವರ ಭಾಷಣದ ಮುಂದೆ, ಅವರ ಆಶೀರ್ವಚನದ ಮುಂದೆ ನಾವೆಲ್ಲರೂ ಕೂಡ ಬರುವುದಾಗಿ ಸಾಧ್ಯ ಇದೆ ಅಂತ ನಮಗೆ ಅನಿಸುತ್ತೆ. ಅವರ ಆಶೀರ್ವಚನದ ಒಂದು ಧಾರ್ಮಿಕ ಸಂದೇಶವನ್ನು ನಾವು ಅದರಲ್ಲಿ ಸಣ್ಣ ಸಣ್ಣದಾಗಿ ಕೇಳಿದ್ವಿ ಮತ್ತು ನೇರವಾಗಿ ಅವರ ದರ್ಶನ ಮಾಡಿ ತಿಳಿಸ್ಕೊಳ್ಬೇಕು ಅನ್ನೋ ಹಬ್ಬ ನಮಗೆ. ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾಮ ದೇಶಿಕೇಂದ್ರ ಮಹಾಸ್ವಾಮಿಗಳು ನಮ್ಮದಂತೂ ನಮ್ಮ ಗುರುಗಳನ್ನ ಕುಮಾರ ಚಂದ್ರಶೇಖರ ಮಹಾಸ್ವಾಮೀಜಿಯವರನ್ನ ಒಬ್ಬ ಸಹೋದರನ ರೀತಿಯಲ್ಲಿ, ಹಿರಿಯನ ರೀತಿಯಲ್ಲಿ ಪ್ರೀತಿಸಿ ಗೌರವಿಸ್ತಾ ಇದ್ವಿ. ನಾವು ಸನ್ಯಾಸ ದೀಕ್ಷೆ ತೆಗೆದುಕೊಂಡ ಸಂದರ್ಭದಲ್ಲಿ ಪರಮಪೂಜ್ಯ ಗುರುಗಳನ್ನ ಆ ಕಾರ್ಯಕ್ರಮಕ್ಕೆ ಕರೀಬೇಕು, ಯಾರೆಲ್ಲ ಕರೀಬೇಕು ಅಂತ ಕೇಳಿದಾಗ ಕುಮಾರ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದ್ದು, ಸುತ್ತೂರು ಶ್ರೀಗಳನ್ನಂತೂ ಕಡ್ಡಾಯವಾಗಿ ನೀವೇ ಹೋಗಿ ಕರೀಬೇಕು. ಯಾರನ್ನ ಕರೀತೀರೋ ಬಿಡ್ತೀರೋ ಗೊತ್ತಿಲ್ಲ, ನೀವು ಸುತ್ತೂರು ಮಹಾಸ್ವಾಮಿಗಳನ್ನು ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ನೀವು ಆ ಕಾರ್ಯಕ್ರಮಕ್ಕೆ ಖುದ್ದು ಕರೀಬೇಕು ಅಂತ ಹೇಳಿದ್ರು. ಅದೇ ರೀತಿ ಪರಮಪೂಜ್ಯ ಗುರುಗಳು ನಮ್ಮ ಶ್ರೀಮಠಕ್ಕೆ ಬಂದು ನಮ್ಮ ಸನ್ಯಾಸ ದೀಕ್ಷಾ ಕಾರ್ಯಕ್ರಮದಲ್ಲಿ ನಮಗೆಲ್ಲರೂ ಕೂಡ ಆಶೀರ್ವಾದ ನೀಡಿ, ನಮಗೆ ವೈಯಕ್ತಿಕವಾಗಿ ಆಶೀರ್ವಾದ ಮಾಡಿ ಈ ಕ್ಷೇತ್ರವನ್ನು ನೀವು ಚೆನ್ನಾಗಿ ಬೆಳೆಸಬೇಕು ಅಂತ ಹೇಳಿ ಸದಾ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವರು ನನಗೆ ದೇವರ ರೂಪದಲ್ಲಿ, ಗುರುವಿನ ರೂಪದಲ್ಲಿ, ತಂದೆಯ ರೂಪದಲ್ಲಿ, ಭಗವಂತನ ರೂಪದಲ್ಲಿ ಕಾಣ್ತಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಪಾದ ಚರಣಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರಕ್ಕೆ ಸಲ್ಲಿಸ್ತಾ, ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಆದಿ ಜಗದ್ಗುರು ಶಿವರಾತ್ರಿ ಶಿವಯೋಗಿ ಮಹಾಸ್ವಾಮಿಗಳು 10ನೇ ಶತಮಾನದಲ್ಲಿ ಮೈಸೂರು ಭಾಗದಲ್ಲಿ, ಅದನ್ನು ದಕ್ಷಿಣ ಭಾರತದ ಈ ಒಂದು ಪವಿತ್ರ ಸ್ಥಳದಲ್ಲಿ ಕಪಿಲ ನದಿಯ ದಂಡೆಯ ಮೇಲೆ ಒಂದು ಪವಿತ್ರ ಕ್ಷೇತ್ರವನ್ನ, ಮಹಾ ಸಂಸ್ಥಾನ ಮಠವನ್ನ ಸ್ಥಾಪನೆ ಮಾಡುವಂತಹ ಒಂದು ಉದ್ದೇಶವನ್ನ ಅಥವಾ ಅದರ ಮಹತ್ವವನ್ನು, ಅದರ ಹಿನ್ನೆಲೆಯಿಂದ ನಾವು ತಿಳ್ಕೊಳ್ಳಿಕ್ಕೆ ಹೋದರೆ, ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮದ ಅಧಪತನ ಆಗುವಂತ ಕಾಲದಲ್ಲಿ ನಮ್ಮ ಭಾರತೀಯ ಧರ್ಮದ ಮೇಲೆ, ಭಾರತೀಯ ಸಂಸ್ಕೃತಿಯ ಮೇಲೆ ಅನ್ಯ ಧರ್ಮೀಯರ ಅನವಶ್ಯಕ ಆಕ್ರಮಣವಾಗುತ್ತಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಧರ್ಮ ಮತ್ತು ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡಬೇಕು, ಬೆಳೆಸಬೇಕು, ಉಳಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಆದಿ ಜಗದ್ಗುರು ಶಿವರಾತ್ರೀಶ್ವರ ಶಿವಯೋಗಿ ಮಹಾಸ್ವಾಮಿಗಳು 1066 ವರ್ಷಗಳ ಹಿಂದೆ ಮಹಾ ಸಂಸ್ಥಾನವನ್ನು ನಿರ್ಮಾಣ ಮಾಡುವ ಮೂಲಕ ಈ ಭಾಗದಲ್ಲಿ ಧಾರ್ಮಿಕ ಶ್ರದ್ಧೆಗಳು, ಭಾರತೀಯ ಸಾಂಸ್ಕೃತಿಕ ಶ್ರದ್ಧೆ ಬೆಳೆಯಲಿಕ್ಕೆ ಮತ್ತು ಉಳಿಲಿಕ್ಕೆ ಕಾರಣ ಆಗಿದೆ ಅನ್ನೋದನ್ನ ನಾವು ವಿಶೇಷವಾಗಿ ಭಕ್ತಿ ಶ್ರದ್ಧೆಯಿಂದ ಗೌರವಿಸಬೇಕಾಗುತ್ತೆ. ಇವತ್ತು ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಧರ್ಮಕ್ಕೆ, ಭಾರತೀಯ ಸಂಸ್ಕೃತಿಗೆ ಅಪಚಾರಗಳು ನಡೆಯುವಂತಹ ಸಂದರ್ಭದಲ್ಲಿ, ಅನವಶ್ಯಕವಾಗಿ ಟೀಕೆ ಟಿಪ್ಪಣಿಗಳು ನಡೆಯುವಂತಹ ಸಂದರ್ಭದಲ್ಲಿ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಮಾನವತೆಯ ಆಧಾರದ ಮೇಲೆ, ಶ್ರದ್ಧೆಯ ಆಧಾರದ ಮೇಲೆ, ಕಾಯಕ ತತ್ವದ ಆಧಾರದ ಮೇಲೆ, ಹಾಗೆ ಜ್ಞಾನಿಯ ಆಧಾರದ ಮೇಲೆ, ಭಕ್ತಿ, ಜ್ಞಾನ ಮತ್ತು ಕರ್ಮಯೋಗ ಕಾಯಕ ಸಂಸ್ಕೃತಿಯ ಆಧಾರದ ಮೇಲೆ ಸುತ್ತಮುತ್ತಲ ಜನಸಾಮಾನ್ಯರನ್ನ, ಭಕ್ತರನ್ನ, ಅವರ ಜನಜೀವನವನ್ನು ಉದ್ಧರಿಸಲಿಕ್ಕೆ ಸುತ್ತೂರು ಕ್ಷೇತ್ರ ಇವತ್ತು ಒಂದು ದೊಡ್ಡ ಕ್ಷೇತ್ರವಾಗಿ ಬೆಳೆದಿದೆ. ಇಡೀ ಭಾರತ ಖಂಡದಲ್ಲಿರುವಂತಹ ದೊಡ್ಡ ದೊಡ್ಡ ಮಹಾ ಸಂಸ್ಥಾನಗಳಲ್ಲಿ ಶ್ರೀ ಸಿದ್ಧಗಂಗಾ ಕ್ಷೇತ್ರ ಇರ್ಬೋದು, ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ ಇರ್ಬೋದು, ಕೊಪ್ಪಳದ ಗವಿಮಠ ಇರ್ಬೋದು, ಹಾಗೆ ಈ ಭಾಗದಲ್ಲಿ ವಿಶೇಷವಾಗಿ ಸುತ್ತೂರು ಮಹಾ ಸಂಸ್ಥಾನ ವಿಶ್ವ ಪ್ರಸಿದ್ಧಿಯನ್ನ, ಜನಪ್ರಸಿದ್ಧಿಯನ್ನ, ಭಕ್ತಿಯ ಪ್ರಸಿದ್ಧಿಯನ್ನ ಪಡೆಯುವಂತ ಒಂದು ದೊಡ್ಡ ಮಹಾ ಸಂಸ್ಥಾನವಾಗಿ ಬೆಳೀತಾ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಕೋಟ್ಯಾಂತರ ಭಕ್ತರಿಗೆ ಒಂದು ಧರ್ಮದ ದೀಪವನ್ನ
ಸಂಸ್ಕೃತಿಯ ದೀಪವನ್ನ, ಮಾನವೀಯ ಅಂತಃಕರಣವನ್ನ ಆ ಒಂದು ದೊಡ್ಡ ಬೆಳಕಿನಲ್ಲಿ ದಾರಿ ತೋರಿಸ್ತಾ ಇರುವಂತಹ ಒಂದು ಮಹಾ ಸಂಸ್ಥಾನ. ಅಂತ ಮಹಾ ಸಂಸ್ಥಾನವನ್ನು ಸ್ಥಾಪಿಸಿದ ಆದಿ ಜಗದ್ಗುರು ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಹಳ ಭಕ್ತಿ ಶ್ರದ್ಧೆಯಿಂದ ಸೇರಿಕೊಂಡಿದ್ದೇವೆ. 5 ದಿನಗಳ ಕಾರ್ಯಕ್ರಮ ಮುಗಿಸಿ ಇವತ್ತು 6ನೇ ದಿನದ ಕಾರ್ಯಕ್ರಮದಲ್ಲಿ ಬಂದು ಸೇರಿದ್ದೇವೆ. ಇವತ್ತು ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ, ಸಿಂಧೂ ಬಯಲಿನಿಂದ ನಾಗರಿಕತೆ ಪ್ರಾರಂಭವಾಗುವಂತ ಸಂದರ್ಭದಲ್ಲಿ ಸರಿಸುಮಾರು 5,000 ವರ್ಷಗಳ ಹಿಂದೆ ನಮಗೆ ಗೊತ್ತಿರುವ ಹಾಗೆ, ಇತಿಹಾಸಕಾರರು ತಿಳಿಸುವ ಹಾಗೆ, ಭಾರತೀಯ ಧರ್ಮ, ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಬೆಳೆದು ನಿರಂತರವಾಗಿ ಬೆಳೆಯುತ್ತಾ ಬಂದಿರುವುದು ಹೆಮ್ಮರವಾಗಿ ಬೆಳೆದಿದೆ. ಈ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಮತ್ತು ಭಾರತೀಯ ಧರ್ಮವನ್ನು ಭಕ್ತಿ, ಜ್ಞಾನ, ಕರ್ಮ ಅಂದ್ರೆ ಕಾಯಕ, ಈ ತ್ರಿವೇಣಿ ಸಂಗಮದ ಮೂಲಕ ನಾವು ಪಾಲನೆ ಮಾಡಿಕೊಂಡು ಬರಬೇಕು, ಹಾಗೆ ರಕ್ಷಣೆಯನ್ನು ಕೂಡ ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ಅನೇಕ ಮಹರ್ಷಿಗಳು, ಯತಿವರೇಶ್ವರರು ದುಡಿಯುವಂತ ಒಂದು ಸಂದರ್ಭವನ್ನು, ಶ್ರಮಿಸ್ತಾ ಇರುವಂತಹ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಧಾರ್ಮಿಕ ಕ್ಷೇತ್ರದ ನಾಯಕರಿಂದ, ಕ್ಷೇತ್ರದ ಪ್ರಬುದ್ಧ ನಾಯಕರಿಂದಾಗಿರುವುದು ಭಾರತೀಯ ಸಂಸ್ಕೃತಿ ವಿಶ್ವದ ಮಾನ್ಯತೆಯನ್ನು ಪಡಿತಾ ಇದೆ. ವಿಶ್ವದ ಮಾನ್ಯತೆ ಈ ನೆಲಕ್ಕೆ, ಈ ಪವಿತ್ರ ಭೂಮಿಗೆ ಸಿಗಬೇಕು ಅಂದ್ರೆ ಅದಕ್ಕೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಾಯಕರ ಒಂದು ಶ್ರೇಷ್ಠ ಸಂಕಲ್ಪ ಮತ್ತು ಶ್ರೇಷ್ಠ ಕೈಂಕರ್ಯ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತದೆ. ಅಂತ ಭಾರತೀಯ ಸಂಸ್ಕೃತಿಯ ಜನಜೀವನದ ಸುಖ ಜೀವನಕ್ಕೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಾಯಕರ ಶ್ರಮ ಅಪಾರವಾಗಿದೆ. ಒಬ್ಬ ದೊಡ್ಡ ಭಾರತೀಯ ಧಾರ್ಮಿಕ ನಾಯಕರಾಗಿ, ಆಧ್ಯಾತ್ಮಿಕ ಚಿಂತಕರಾಗಿ 10ನೇ ಶತಮಾನದಲ್ಲಿ ಒಂದು ಧರ್ಮಕ್ಷೇತ್ರವನ್ನ, ಮಹಾ ಸಂಸ್ಥಾನವನ್ನ ಸ್ಥಾಪನೆ ಮಾಡಿ ಇವತ್ತು ಲಕ್ಷಾಂತರ ಜನ ಭಕ್ತರನ್ನ ಹೊಂದಿರುವ ಧರ್ಮ ಮತ್ತು ಸಂಸ್ಕೃತಿ ಜನಸಾಮಾನ್ಯರಿಗಾಗಲಿ, ಪ್ರಬುದ್ಧರಿಗಾಗಲಿ, ಎಷ್ಟೇ ಜ್ಞಾನವಂತರಾದರೂ ಕೂಡ ಅತ್ಯಂತ ಅಗತ್ಯವಾಗಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮುಕ್ತಿಯನ್ನ ಮತ್ತು ಸಾಕ್ಷಾತ್ಕಾರವನ್ನ, ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಧರ್ಮವನ್ನ ಶ್ರದ್ಧೆಯಿಂದ ಅನುಸರಿಸಬೇಕಾದ ಅಗತ್ಯವಿದೆ. ಅದು ಯಾವುದೇ ಧರ್ಮ ಇರಲಿ, ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಪಾರಸಿಕ ಇರ್ಬೋದು, ಜೈನ ಇರ್ಬೋದು, ಬೌದ್ಧ ಇರ್ಬೋದು, ಯಾವುದೇ ಧರ್ಮ ಆಗಲಿ, ಯಾವತ್ತು ಮನುಷ್ಯ ಅಧರ್ಮದ ಮಾರ್ಗವನ್ನು ಹಿಡಿತಾರೋ ವೈಯಕ್ತಿಕವಾಗಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಕುಟುಂಬವಾಗಲಿ, ಸಮಾಜ ಆಗಲಿ, ಸಮುದಾಯವಾಗಲಿ, ನಾಡ ಆಗಲಿ ಒಂದು ಯಶಸ್ವಿಯಾಗಿ ನಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇವತ್ತು ಭಾರತೀಯರನ್ನ, ಭರತಖಂಡವನ್ನ, ಭಾರತೀಯ ಧರ್ಮವನ್ನ, ಭಾರತೀಯ ಸಂಸ್ಕೃತಿಯನ್ನ ವಿಶ್ವದ ಜನರನ್ನು ಕೂಡ ಬಹಳ ಪ್ರೀತಿಯಿಂದ, ತೆರೆದ ಕಣ್ಣಿನಿಂದ, ವಿಶಾಲ ಹೃದಯದಿಂದ, ಭಾವನಾತ್ಮಕವಾಗಿ ಯಾಕಪ್ಪ ನೋಡ್ತಾರೆ ಅಂದ್ರೆ ಭಾರತೀಯರಲ್ಲಿ ಧರ್ಮ ಶ್ರದ್ಧೆ, ಧರ್ಮ ಜಾಗೃತಿ, ಧರ್ಮ ಸಂಸ್ಕೃತಿ ಹೆಚ್ಚು ಇದೆ. ಅವರು ಯಾವಾಗಲೂ ಧರ್ಮದ ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಾವು ಭಾರತೀಯರಿಗೆ, ಭಾರತೀಯ ತತ್ವಕ್ಕೆ, ಚಿಂತನೆಗೆ ಹೆಚ್ಚು ಮಹತ್ವ ಕೊಡಬೇಕು, ಗೌರವ ಕೊಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಭಾವಿಸ್ತಾರೆ. ಹಾಗೆ ಭಾರತೀಯರಲ್ಲಿ ಸಂಸ್ಕೃತಿ, ಧರ್ಮ ಅಂದ್ರೆ ಸಂಕುಚಿತವಾಗಿ ಯೋಚನೆ ಮಾಡಬಾರದು. ಇವತ್ತು ಏನು 10ನೇ ಶತಮಾನದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ಆದಿ ಜಗದ್ಗುರು ಶಿವರಾತ್ರೀಶ್ವರ ಶಿವಯೋಗಿ ಸ್ವಾಮೀಜಿಗಳು ಮಹಾ ಸಂಸ್ಥಾನ ಮಠದ ಸಂಸ್ಥಾಪನೆ ಮಾಡಿದ್ರು. ಆ ಕಾಲದಲ್ಲಿ ಬಹಳ ಬಡತನ ಇತ್ತು, ಯಾವುದೂ ಕೂಡ ಇರಲಿಲ್ಲ. ಇವತ್ತು ಎಲ್ಲವೂ ಕೂಡ ನಮ್ಮ ಕೈಗೆ ಇಡ್ತಾ ಇದೆ. ಅಂತ ಕಾಲದಲ್ಲಿ ಜನರಲ್ಲಿದ್ದಂಥ ಮೌಢ್ಯತೆಯನ್ನು ದೂರ ಮಾಡಿ, ಜನರಲ್ಲಿ ಧರ್ಮ ಶ್ರದ್ಧೆಯನ್ನು ಉಂಟು ಮಾಡಿ, ಧಾರ್ಮಿಕ ಜೀವನವನ್ನ ಸಾಂಸ್ಕೃತಿಕವಾಗಿ ನಡೆಸಬೇಕು, ಮಾನವೀಯತೆಯ ಆಧಾರದ ಮೇಲೆ, ದಯೆಯ ಆಧಾರದ ಮೇಲೆ ಜೀವನವನ್ನು ನಡೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಪ್ರಭಾವಿ ವಲಯವನ್ನು ನಿರ್ಮಾಣ ಮಾಡಿ ದೊಡ್ಡ ಧಾರ್ಮಿಕ ನಾಯಕರಾಗಿ
ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿ ಸ್ವಾಮಿಗಳು ನಮಗೆ ಕಾಣ್ತಾರೆ. ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಕೂಡ ಅಂತಹ ಶ್ರೇಷ್ಠ ಭಾಷೆಗಳು ಮಾತುಕತೆಯ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ. ಧರ್ಮದ ಹಾದಿಯಲ್ಲಿ ಬಿಡೋದು ಬೇಡ. ನಮ್ಮ ಭಾರತೀಯ ಸಂಸ್ಕೃತಿಗೆ ಅಪಮಾನ ಮಾಡೋದು ಬೇಡ. ಭಾರತೀಯ ಧರ್ಮ ಮತ್ತು ಸಂಸ್ಕೃತಿ ಬೆಳೆಯಲಿಕ್ಕೆ, ಅದು ಬೆಳೆಯಲಿಕ್ಕೆ ಯಾರೆಲ್ಲ ಶ್ರಮಿಸಿದರೆ ಅಂತವರ ಶ್ರಮಕ್ಕೆ ನಾವು ಸದಾ ಭಕ್ತಿಯಿಂದ, ಶ್ರದ್ಧೆಯಿಂದ, ಗೌರವದಿಂದ ನಡೆದುಕೊಳ್ಳೋಣ. ವೈಯಕ್ತಿಕವಾಗಿ ಧರ್ಮ ಮತ್ತು ಸಂಸ್ಕೃತಿ ಜ್ಞಾನವಂತರಾಗಿ, ಕುಟುಂಬದಲ್ಲಿ ಧರ್ಮ ಮತ್ತು ಸಂಸ್ಕೃತಿಯ ಜ್ಞಾನವನ್ನು ತುಂಬಿ, ಕುಟುಂಬದ ಹಿಡಿತನವನ್ನ, ಸಮಾಜದ ಹಿಡಿತನವನ್ನ, ನಾಡಿನ ಹಿಡಿತನವನ್ನ, ದೇಶದ ಹಿಡಿತನವನ್ನ ಹೆಚ್ಚು ಮಾಡೋದ್ರ ಮೂಲಕ ಪ್ರತಿಯೊಬ್ಬರು ಕೂಡ ಈ ಭಾರತೀಯ ಸಂಸ್ಕೃತಿಯ ಘನತೆಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇದೆ. ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಮೂಲಕ ವ್ಯಕ್ತಿಯೂ ಕೂಡ ಬೆಳಿಬೇಕು, ಸಮಷ್ಟಿಯೂ ಕೂಡ ಬೆಳಿಬೇಕು. ವ್ಯಷ್ಟಿಯಿಂದ ಸಮಷ್ಟಿಯ ನಿರ್ಮಾಣ ಆಗೋದ್ರಿಂದ ವ್ಯಕ್ತಿಯಿಂದ ದೇಶದ ನಿರ್ಮಾಣ ಆಗುತ್ತೆ. ವ್ಯಕ್ತಿಯ ಆಚಾರ ವಿಚಾರಗಳಿಂದ ಕುಟುಂಬದ ಆಚಾರ ವಿಚಾರಗಳು ಪ್ರಜ್ವಲಿಸ್ತವೆ. ವ್ಯಕ್ತಿಯ ಧರ್ಮ ಮತ್ತು ಸಂಸ್ಕೃತಿಯಿಂದ ಕುಟುಂಬದ ನಿರ್ಮಾಣ ಆಗುತ್ತೆ. ಇವತ್ತು ಒಂದು ವಿಷಾದಕರವಾದ ಸಂಗತಿ ಏನಪ್ಪಾ ಅಂದ್ರೆ, ಪ್ರತಿಯೊಂದು ಕುಟುಂಬಗಳಲ್ಲೂ ಕೂಡ ಬಹಳ ಎಚ್ಚರಿಕೆ ನಡೀಬೇಕಾದ ಒಂದು ಸಂದರ್ಭ ಇದೆ. ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ತಂದೆ ಮಕ್ಕಳಿಗೆ ಅಲ್ವಾ, ಬಾಂಧವ್ಯ ಇವತ್ತು ನಶಿಸಿ ಹೋಗ್ತಾ ಇದೆ. ಸಹೋದರತ್ವದ ಭಾವ ನಶಿಸಿ ಹೋಗ್ತಾ ಇದೆ. ಹಿರಿಯರನ್ನ ನಮ್ಮ ಕಿರಿಯರು ಗೌರವಿಸದೇ ಇರುವಂತ ಒಂದು ಸಂದರ್ಭ ನಿರ್ಮಾಣ ಆಗ್ತಾ ಇದೆ. ಯಾವಾಗ ವ್ಯಾಘ್ರತೆಗಳಿಗೆ ಬಲಿಯಾಗಿ ಒಂದು ಕುಟುಂಬದ ಸಂಸ್ಕೃತಿ ನಾಶ ಆಗ್ತಾ ಇದೆ. ಯಾವಾಗ ಕುಟುಂಬದ ಸಂಸ್ಕೃತಿ ನಾಶ ಆಗುತ್ತೋ ಗ್ರಾಮದ ಸಂಸ್ಕೃತಿಯು ಕೂಡ ನಾಶ ಆಗುತ್ತೆ. ಗ್ರಾಮದ ಸಂಸ್ಕೃತಿ ವಿನಾಶಕ್ಕೆ ಹೋದ್ರೆ ದೇಶದ ಸಂಸ್ಕೃತಿ ಕೂಡ ನಾಶ ಆಗಿ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯರು ಕೂಡ ಧರ್ಮ, ಸಂಸ್ಕೃತಿ, ಜ್ಞಾನ, ಭಕ್ತಿ, ಕಾಯಕ ಇಷ್ಟು ತತ್ವಗಳನ್ನ ನಿಷ್ಠೆಯಿಂದ ಅನುಸರಿಸಬೇಕು. ಅದನ್ನ ಮತ್ತೆ ಮತ್ತೆ ಪುನರುತ್ಥಾನ ಮಾಡಬೇಕು. ಭಾರತೀಯ ಧರ್ಮ ದಯೆಯ ಮೇಲೆ ನಿಲ್ಲಬೇಕು, ಶ್ರದ್ಧೆಯ ಮೇಲೆ ನಿಲ್ಲಬೇಕು, ಸಂಸ್ಕೃತಿಯ ಮೇಲೆ ನಿಲ್ಲಬೇಕು. ಹಾಗಾಗಿ ಮಹಾತ್ಮರನ್ನ, ದಾರ್ಶನಿಕರನ್ನ, ಧರ್ಮಾತ್ಮರನ್ನ ನೆನಪು ಮಾಡಿಕೊಳ್ಳುವಂತಹ ಒಂದು ಸಂದರ್ಭವೇ ಇವತ್ತು ಜಯಂತ್ಯೋತ್ಸವ ಕಾರ್ಯಕ್ರಮ. ಅಂತ ಮಹಾನ್ ದೈವಾಂಶ ಸಂಭೂತವನ್ನ ನಾವು ಜಯಂತ್ಯೋತ್ಸವದ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಆಶೀರ್ವದಿಸಿ ನಾಲ್ಕು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಿದ್ದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಸಲ್ಲಿಸಿ ಎಲ್ಲರಿಗೂ ಶುಭ ಕೋರಿ ನಾವು ಮಾತುಗಳಿಗೆ ವಿರಾಮವನ್ನು ಹೇಳ್ತೇವೆ. ಜೈ ಶ್ರೀ ಗುರುದೇವರು.